ಜಾರಿ ಬರ್ಲಿಕ್ಕಿಂತ ಮುಂಚೆಯೇ ಬೊಮ್ಮಾಯಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಡ್ತಾರೆ ಸರ್ಕಾರ ನಾವು ಜಾರಿ ಮಾಡಿ ಆಯ್ತು ಅಂತ ಹೇಳಿ. ಸೊ ಅದಾದ ನಂತರ ಗೊಂದಲ ಸೃಷ್ಟಿ ಆಗುತ್ತೆ, ಸರ್ಕಾರದ ವಿರುದ್ಧವಾಗಿ ಎಲ್ಲರೂ ಕೂಡ ಹರಿಯಾಯಕ್ಕೆ ಶುರು ಆಗ್ತಾರೆ. ಆಗ ಸರ್ಕಾರ ಅದಕ್ಕೆ ಅಧಿಕೃತವಾಗಿ ಒಂದು ಘೋಷಣೆ ಮಾಡುತ್ತೆ. ಆ ನಂತರ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ನಮಗೆ ಇದು ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಅಧಿಕೃತ ಉತ್ತರ ಕೊಡುತ್ತೆ. ಅವ್ರಿಗೆ ಕಳಿಸೋದೇ ಅವಶ್ಯಕತೆನೇ ಇಲ್ಲ. ನೀವು ಆಕ್ಚುಲಿ ಜಾರಿಗೆ ನಾವು ತಂದು ಅದನ್ನ ಮಾಡಿದ್ರೆ ಯಾರಾದ್ರೂ ಕೋರ್ಟ್ಗೆ ಹೋದ್ರೆ ಪ್ರಶ್ನೆ ಬರ್ತಿತ್ತು. ಓಕೆ, ಇದು ಯಾರೋ ಕೋರ್ಟ್ಗೆ ಹೋಗುವಂತ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಏನಂತಂದ್ರೆ ಇದರಲ್ಲಿ ಶೆಡ್ಯೂಲ್ 9 ಅಲ್ಲಿ ಏನಾದ್ರೂ ತರಬೇಕಿದ್ದಾಗ ನಮ್ಮ ರಿಕ್ವೆಸ್ಟ್ ಅನ್ನು ಅವ್ರು ಕಳಿಸ್ಬೇಕು, ಇದನ್ನ ಶೆಡ್ಯೂಲ್ 9 ಸೇರಿಸ್ಕೊಡಿ ಅಂತ. ಬಟ್ ಜಾರಿಗೆ ತಂದ ಮೇಲೆ ಪ್ರಶ್ನೆ ಯಾರು ಮಾಡಲ್ಲ ಅಂತಂದ್ರೆ ಶೆಡ್ಯೂಲ್ 9 ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಆದ್ರಿಂದಾಗಿ ಅದರ ಅವಶ್ಯಕತೆ ಇರಲಿಲ್ಲ. ಆಮೇಲೆ ನೀವು ಹೇಳಿದ್ರಿ ಅನೌನ್ಸ್ ಮಾಡಿಬಿಟ್ರು, ಅದಕ್ಕೆ ಬೇರೆಯವರೆಲ್ಲ ಮೇಲೆ ಬಿದ್ರು ಅಂತ. ಅನೌನ್ಸ್ ಮಾಡಿದ್ರೆ ಮೇಲೆ ಯಾಕೆ ಬಿಡ್ಬೇಕು ಇವರೆಲ್ಲರೂ? ಓಕೆ, ಯಾವುದೇ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಮೊದಲೇ ಪ್ರೆಸ್ ಮಾಡಿ ಹೇಳ್ತಾರೆ ನಾವು ಇಂಥದ್ದನ್ನು ಮಾಡ್ತೀವಿ ಅಂತ. ಈ ಸರ್ಕಾರ ಹೇಳಲ್ವೇ? ಎಲ್ಲ ಹೇಳಿದಾಗ ಅವರು ಹೇಳಿದ್ರು. ಹೇಳಿ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಸರ್ಕಾರದ ಕ್ರಮವೇ ಹೊರತು ವಿರೋಧ ಪಕ್ಷದವ್ರ ಕೆಲಸ ಅಲ್ಲ. ಬಟ್ ಈಗ ಈ ಮೀಸಲಾತಿ ವಿಚಾರ ಚರ್ಚೆ ಬಂದಿದ್ರಿಂದ ನಾನು ಕೇಳ್ತೀನಿ, ಇಲ್ಲಿ SC/ST ಗೆ ಮೀಸಲಾತಿ ಕೊಡುವಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಒಂದು ಸಣ್ಣ ಎಡವಟ್ಟು ಇಡೀ ಉತ್ತರ ಕರ್ನಾಟಕದಲ್ಲಿ ಈಗ ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಆಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಫೇಕ್ ಸರ್ಟಿಫಿಕೇಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಈಗ ನೋಡಿ, ಯಾವುದು ಫೇಕ್ ಸರ್ಟಿಫಿಕೇಟ್? ಈ SC/ST ಗಳನ್ನ ಒಂದು ರಿಸರ್ವೇಶನ್ ಕೊಡೋ ಸಂದರ್ಭದಲ್ಲಿ ತಳವಾರ ಪರಿವಾರ ಅಂತ ಬಂದು ST ಗೆ ಕಮ್ಯುನಿಟಿ ಸೇರಿಸಿದ್ರು. ಅಲ್ಲಿ ನಾಯಕ ತಳವಾರ ಅಂತ ಆಗ್ಬೇಕಿತ್ತು, ಇಲ್ಲ ವಾಲ್ಮೀಕಿ ತಳವಾರ ಅಥವಾ ವಾಲ್ಮೀಕಿ ಪರಿವಾರ ಅಂತ ಆಗ್ಬೇಕಿತ್ತು. ನಾನು ಹೇಳ್ತೇನೆ, ಮೊಗೇರ ಅನ್ನೋದಿಂದಿದೆ, ಅದು SC ಅಂತಾರೆ. ಮೊಗವೀರರೇ ಮೊಗೇರ ಅನ್ನೋದು ಕೆಲವಿದೆ. ಓಕೆ,